ಒಂದು ಬ್ಯಾಟ್ರಿ ಬಂದು ಬರೀ 3000 ರೂಪಾಯಿ. ಬರೀ 3000? ಬರೀ ಒಂದು ಬ್ಯಾಟ್ರಿ ಬಂದು 3000. ಓಕೆ, ಸೂಪರ್. ಸೊ ಬೇರೆ ಕಂಪನಿಯಲ್ಲಿ ಲೆಡಾ ಸೀಡ್ ಆಗಲಿ ಬೇರೆದಾಗಲಿ ಅವರು 1 ವರ್ಷ ಮಾತ್ರ ವಾರಂಟಿ ಕೊಡ್ತಾರೆ. ಸೊ ನಾನು ಈ ಕಂಪನಿಗೆ ಸಜೆಸ್ಟ್ ಮಾಡಿ 1.5 ವರ್ಷ ನಮ್ಮ ಹತ್ರ ವಾರಂಟಿ ಬ್ಯಾಟ್ರಿಗೆ ಬರುತ್ತೆ. ಇದರಲ್ಲೂ ಕೀ ಬರುತ್ತೆ, ರಿಮೋಟ್ ಬರುತ್ತೆ, NFC ಎಂಟ್ರಿ ಅಂತ ಅಂದ್ಬಿಟ್ಟು ಒಂದು ಕಾರ್ಡನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸರ್ ವ್ಯಾಪಾರಕ್ಕೆ ಅಂತ ಅಂದ್ಬಿಟ್ಟು ಹೋಗೋಕ್ಕೆ ಹೋಗ್ಬೇಡಿ, ಜನರಿಗೆ ಸೇವೆ ಅನ್ನೋ ರೀತಿಯಲ್ಲಿ ನೀವು ಕೊಟ್ಟರೆ ಖಂಡಿತ ಜನ ಬರ್ತಾರೆ ಸರ್. ಡಿಸ್ಪ್ಲೇ ಬೋರ್ಡ್ ನೋಡ್ತಾ ಇದ್ದೀರಾ, ಈ ಎಕ್ಸಾಕ್ಟ್ ಆಪೋಸಿಟಲ್ಲೇ ಬರ್ತದೆ ಗಾಯತ್ರಿಪುರಂ ಮೇನ್ ರೋಡ್. ಅಲ್ಲಿ ಇರೋದು PF ಆಫೀಸ್. ಅದು ಹತ್ರನೇ ಇದೆ ನಿಮಗೆ ಎಲೆಸ್ಕೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ಶೋರೂಮ್. ಬನ್ನಿ ಹೋಗಿ ನೋಡಲ್ಲ. ಎಲೆಸ್ಕೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ಶೋರೂಮ್ ಹೀಗೆ ನೋಡ್ತಾ ಇದ್ದೀರಾ. ಇವ್ರ ಜೊತೆ ಸುಮಾರು ಮಾಡೆಲ್ಸ್ ಇದೆ, ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇದೆ. ಮತ್ತು ಇವರು ಪ್ರಾಡಕ್ಟ್ ಕಾಂಪೊನೆಂಟ್ಸ್ ಎಲ್ಲ ಫಸ್ಟ್ ಕ್ವಾಲಿಟಿ ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ದಾರೆ. ಮೋಟರ್ ಇರಲಿ, ಚಾರ್ಜಿಂಗ್ ಯೂನಿಟ್ ಇರಲಿ, ಬ್ಯಾಟ್ರಿ ಎಲ್ಲ ಟಾಪ್ ಕ್ಲಾಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ. ಸೇಲ್ಸ್ ಮಾತ್ರ ಅಲ್ಲ, ಸರ್ವಿಸ್, ಪೀರಿಯಾಡಿಕಲ್ ಸರ್ವಿಸ್, ಅವೈಲಬಿಲಿಟಿ ಆಫ್ ಸ್ಪೇರ್ ಪಾರ್ಟ್ಸ್, ಮೆನಿ ಮೋರ್ ಅಡ್ವಾಂಟೇಜಸ್. ಮಾಲೀಕರ ಜೊತೆ ಮಾತಾಡಲ್ಲ. ನಮಸ್ತೆ ಸರ್. ನಿಮ್ಮ ಎಲೆಸ್ಕೋ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಇದೆ ಅಂತ. ಸರ್ ನಮ್ಮದು ಗಾಯತ್ರಿಪುರಂ ಸೆಕೆಂಡ್ ಸ್ಟೇಜು, ನಿಯರ್ PF ಆಫೀಸ್ ಇದೆ, ಪ್ರಾವಿಡೆಂಟ್ ಫಂಡ್ ಆಫೀಸು. ಆ ಪ್ರಾವಿಡೆಂಟ್ ಫಂಡ್ ಆಫೀಸ್ ಪಕ್ಕದಲ್ಲೇ ಇದೆ. ಎಲೆಸ್ಕೋ ಎಲೆಕ್ಟ್ರಿಕ್ ಸ್ಕೂಟರ್ ಈ ಕಂಪ್ನಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್ ಕಂಪನಿ ಬಂದು ಎಲೆಸ್ಕೋ ಅಂತ ಅಂದ್ಬಿಟ್ಟು ಡೆಲ್ಲಿ ಬೇಸ್ ಕಂಪನಿ, ಮೇಡ್ ಇನ್ ಇಂಡಿಯಾ ಇದು. ಸೊ ಹಾಗಾಗಿ ಈ ಕಂಪನಿಯಲ್ಲಿ ಇರೋ ಪ್ರಾಡಕ್ಟ್ಗಳನ್ನ ನಾವು ಸರ್ಚ್ ಮಾಡಿ, ಸೊ ಅಲ್ಲಿಗೆ ಯೂನಿಟ್ಗೆ ಹೋಗಿ, ಸೊ ಅಲ್ಲಿ ಪ್ರಾಡಕ್ಟು ಯಾವ ರೀತಿ ಇದೆ, ಅಲ್ಲಿ ಒಂದು ಅವರ ಯೂನಿಟ್ ಯಾವ ರೀತಿ ಇದೆ, ಅವ್ರ ಮ್ಯಾನುಫ್ಯಾಕ್ಚರ್ ಯಾವ ರೀತಿ ಇದೆ, ಅವ್ರ ಹತ್ರ ನಮಗೆ ಸ್ಪೇರ್ ಸಿಗುತ್ತಾ, ಅವ್ರು ರೆಗ್ಯುಲರಾಗಿ ನಮಗೆ ಸರ್ವೈವ್ ಮಾಡ್ತಾರಾ. ಸೊ ಇದನ್ನೆಲ್ಲ ನಾವು ಒಂದು 2-3 ತಿಂಗಳು ಸರ್ಚ್ ಮಾಡಿ ನಂತರ ಇದೇ ಕಂಪನಿ ನಮಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ತೊಗೊಂಡು ಮೈಸೂರಿಗೆ ಬಂದ್ವಿ. ನಿಮ್ಮ ಕಂಪ್ನಿ ಒಂದು ಗ್ಯಾರಂಟಿ ವಾರಂಟಿ ಕಂಪ್ನಿ ಅಲ್ಲ ಸರ್? ಎಷ್ಟು ವರ್ಷ ಆಗಿದ್ರೆ ಈ ಕಂಪ್ನಿ ಇರ್ತದೆ, ಸರ್ವಿಸ್ ಎಲ್ಲ ಕೊಡ್ತದೆ, ಸ್ಪೇರ್ಸ್ ಎಲ್ಲ ಕೊಡ್ತದೆ ಅಲ್ವಾ ಸರ್? ಖಂಡಿತ ಸರ್. ಸರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅದು ಲೈಫ್ ಅಂತ ಹೇಳ್ಬೇಕು, ಅದು ಹಾರ್ಟ್ ಅಂತ ಹೇಳ್ಬೇಕಂದ್ರೆ ಖಂಡಿತ ಬ್ಯಾಟ್ರಿನೇ. ಸೊ ನಿಮ್ಮ ಸ್ಕೂಟರ್ಸ್ ಹಾರ್ಟು, ಈ ಬ್ಯಾಟ್ರೀಸ್ನ ಆಲ್ರೆಡಿ ಇಲ್ಲೇ ಟೇಬಲ್ಲೇ ನೋಡ್ತಾ ಇದ್ದೀನಿ, 2 ಮಾಡೆಲ್ಸ್ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಖಂಡಿತ. ಇದು ಬಂದು ನಿಮಗೆ ಚಿಕ್ಕ ಬ್ಯಾಟ್ರಿ ಬರುತ್ತೆ. ಇದು ಬಂದು ನಿಮಗೆ 12 ವೋಲ್ಟು 32 AH ಬರುತ್ತೆ. ಓಕೆ ಸರ್. ಈ 32 AH ಏನಪ್ಪ ಅಂದರೆ ನಾವು ಗ್ರಾಫಿನ್ ಟೆಕ್ನಾಲಜಿಲಿ ಕೆಲಸ ಮಾಡ್ತೀವಿ. ಸೊ ಗ್ರಾಫಿನ್ ಟೆಕ್ನಾಲಜಿ ಏನಪ್ಪ ಅಂತ ಅಂದರೆ ಇರೋ ಲೆಡಾ ಸೀಡ್ಗೂ ಮತ್ತು ಗ್ರಾಫಿನ್ಗೂ ಸ್ವಲ್ಪ ಮೈಲೇಜ್ ಕವರ್ ಆಗುತ್ತೆ. ಸ್ಪೆಸಿಫಿಕ್ಕಾಗಿ ಕಂಪ್ನಿ ಒಂದು ಅಜೆಂಡಾ ಏನಪ್ಪ ಅಂತ ಅಂದರೆ ಸ್ನೇಹಿತರೆ, ಫಸ್ಟು ಯಾರು ಗಾಡಿ ಓಡಿಸ್ತಾರೆ ಅವರ ಒಂದು ಮೇಯ್ನ್ ಸೇಫ್ಟಿ ಪರ್ಪಸ್ಸು. ಆ ಸೇಫ್ಟಿ ಪರ್ಪಸ್ಸು ಇಶ್ಯೂ ಆಗದೆ ಇರೋ ಕಾರಣ ಇದನ್ನು ಅವರು ತಂದಿದ್ದಾರೆ. ಸೊ ಬೇರೆ ಕಂಪನಿಯಲ್ಲಿ ಲೆಡಾ ಸೀಡ್ ಆಗಲಿ ಬೇರೆದಾಗಲಿ ಅವರು 1 ವರ್ಷ ಮಾತ್ರ ವಾರಂಟಿ ಕೊಡ್ತಾರೆ. ಸೊ ನಾನು ಈ ಕಂಪನಿಗೆ ಸಜೆಸ್ಟ್ ಮಾಡಿ 1.5 ವರ್ಷ ನಮ್ಮ ಹತ್ರ ವಾರಂಟಿ ಬ್ಯಾಟ್ರಿಗೆ ಬರುತ್ತೆ. ಸೊ ಈ ಸೆಕೆಂಡ್ ಒನ್ ಬ್ಯಾಟ್ರಿ ಬಂದು ನಿಮಗೆ 12 ವೋಲ್ಟು 45 AH ಬರುತ್ತೆ. ಈ 45 AH ಏನಪ್ಪ ಅಂತ ಅಂದರೆ ಮಿನಿಮಮ್ ಒಂದು ಬ್ಯಾಟ್ರಿ ಹಾಕಿದ್ರೆ ನಿಮಗೆ 20 to 25 ಕಿಲೋಮೀಟ್ರು ಅರೌಂಡು ಮೈಲೇಜು ಕವರ್ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಬ್ಯಾಟ್ರಿಲಾಗಲಿ ನಿಮಗೆ ನಮ್ಮ ಗಾಡಿಗಳಲ್ಲಾಗಲಿ, ಬಿಲ್ಡ್ ಕ್ವಾಲಿಟಿಲಾಗಲಿ, ಪರ್ಫಾರ್ಮೆನ್ಸಲ್ಲಾಗಲಿ, ಮೋಟ್ರ್ ಕಂಡೀಷನಲ್ಲಾಗಲಿ ಯಾವುದ್ರಲ್ಲೂ ಕೂಡ ಕಂಪನಿ ಕಾಂಪ್ರಮೈಸ್ ಆಗಿಲ್ಲ.
ಸರ್ ಇಲ್ಲಿ ನೀವು ಬ್ಯಾಟ್ರಿ ಬಗ್ಗೆ ನೀವು ಹೇಳಿದ್ದೀರಾ, ಬ್ಯಾಟ್ರಿ ಒಂದು 1.5 years ವಾರಂಟಿ ಅಂತ ಹೇಳಿದ್ದೀರಾ. ಓಕೆ ಫೈನ್ ಸರ್. ಇಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಸ್ಲಿ ಒಂದೊಂದು ಸಮಸ್ಯೆ ಇದೆ ಸರ್. ಸಪೋಸ್ ವಾರಂಟಿ ಪೀರಿಯಡ್ ಹೋಗಿದೆ, ಆಮೇಲೆ ಬ್ಯಾಟ್ರಿ ಡೆಡ್ ಆಗಿರುತ್ತೆ, ರೀಪ್ಲೇಸ್ಮೆಂಟ್ ಬ್ಯಾಟ್ರೀಸ್ ಒಂದು ಸಿಚುವೇಶನ್ ಬರ್ತದೆ ಸರ್. ಈ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಒಂದು ಭಾಳ ಒಂದು ಮೈನಸ್ ಅಂತ ರೀಪ್ಲೇಸ್ಮೆಂಟ್ ಬ್ಯಾಟ್ರೀಸ್ನ ತುಂಬ ಕಾಸ್ಟ್ಲಿ ಆಗಿದೆ ಸರ್. ರೀಸೆಂಟ್ ಕೂಡ ನಾವು ಯೂಟ್ಯೂಬ್ ಒಂದು ವೀಡಿಯೋ ನೋಡಿದ್ದು, ಒಂದು ದೊಡ್ಡ ಕಂಪನಿ ಇದು ಇದು ಅವ್ರದ್ದು ರೀಪ್ಲೇಸ್ಮೆಂಟ್ ಬ್ಯಾಟ್ರಿ 55,000 ಅಂತ ಹೇಳಿದ್ದಾರೆ. ಅಲ್ಲಿ ದೊಡ್ಡ ಜಗಳನೇ ಆಯಿತು. ನಿಮ್ಮ ಬ್ಯಾಟ್ರೀಸ್ ಬಗ್ಗೆ ನೀವು ಹೇಳಿದ್ದೀರಾ ಸರ್, ನಿಮ್ಮ ರೀಪ್ಲೇಸ್ಮೆಂಟ್ ಬ್ಯಾಟ್ರೀಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಖಂಡಿತ ಸರ್. ಈಗ ಇದು ಸ್ನೇಹಿತರೆ, ಇದು 48 ವೋಲ್ಟು, 60 ವೋಲ್ಟು, 72 ವೋಲ್ಟ್ ಅಂತ ಅಂದ್ಬಿಟ್ಟು 3 ವೇರಿಯಂಟಲ್ಲಿ ಗಾಡಿ ಬರುತ್ತೆ. ನಾನು ನಿಮಗೆ ಒಳಗಡೆ ಇರೋವಂಥ ವಿಚಾರ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಂತರ ದಿನಗಳಲ್ಲಿ ಬೇರೆ ಡೀಲರ್ಗಳು ನನಗೆ ಬೈಬೋದು, ಅದು ನನಗೆ ಗೊತ್ತಿಲ್ಲ. ಒಳಗಡೆ ಇರೋವಂಥ ವಿಚಾರ ಇಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಒಂದು ಕಂಪನಿ ಸರ್ವೈವ್ ಆಗುತ್ತೆ, ಡೀಲರ್ ಸರ್ವೈವ್ ಆಗ್ತಾರೆ. ಲಾಸ್ಟಲ್ಲಿ ಯಾರು ಗಾಡಿ ತೊಗೊಂಡಿರ್ತಾರೆ ಆ ಒಂದು ಪರ್ಸನ್ ಮಾತ್ರನೇ ಸಫರ್ ಆಗೋದು. ನಾವು ಆ ಇಂಟೆನ್ಷನಲ್ಲಿ ಆ ಸಫರ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ನು. ಇದು 12 ವೋಲ್ಟು 32 AH ಬ್ಯಾಟ್ರಿ ಬಂದು, ಒಂದು ಬ್ಯಾಟ್ರಿ ಬಂದು ಬರೀ 3,000 ರೂಪಾಯಿ. ಬರೀ 3,000? ಬರೀ ಒಂದು ಬ್ಯಾಟ್ರಿ ಬಂದು 3,000. ಓಕೆ ಸೂಪರ್ ಸರ್. ಇದು ದೊಡ್ಡದು? ಈ ದೊಡ್ಡದು ಬಂದು ಸ್ನೇಹಿತರೆ 12 ವೋಲ್ಟು 45 AH, ಇದು ಬಂದು ಬರೀ 4,200 ರೂಪಾಯಿ. ಓ ಸೂಪರ್ ಸರ್. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ ಸ್ನೇಹಿತರೆ. ಈಗ 1.5 year ಒಳಗಡೆ ನಿಮ್ಗೆ ಏನೇ ಆದ್ರೂ ಕೂಡ ಇದರೊಳಗಡೆ ಮೈಲೇಜ್ ಕಡಿಮೆ ಆಗೋದಾಗಲಿ ಇನ್ನೊಂದಾಗಲಿ ಏನೇ ಆದ್ರೂ ಕೂಡ ರೀಪ್ಲೇಸ್ಮೆಂಟ್ ವ್ಯಾರಂಟಿ ಕೊಡೋ ಜವಾಬ್ದಾರಿ ನಂದು. ಇದನ್ನು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. 1.5 year ಅಂತ ಅಂದ್ಬಿಟ್ಟು ನೀವು ತೊಗೊಳ್ಳಿ, ಖಂಡಿತ ನಿಮ್ಮ ಕೈಯಲ್ಲಿ 2 ರಿಂದ 2.5 ವರ್ಷ ಬ್ಯಾಟ್ರಿ ಬರುತ್ತೆ. 2.5 ವರ್ಷ ಆದಮೇಲೆ ನೀವು ಏನು ಮಾಡಬೇಕು ಅಂತ ಅಂದಾಗ, ಈಗ ನಮ್ಮ ಹ್ಯಾರಿಸ್ ಸರ್ ಕೇಳೋದಂಥ ಪ್ರಶ್ನೆಗೆ ಸ್ನೇಹಿತರೆ, ಈಗ ಇಲ್ಲಿ ಒಂದು 4 ಬ್ಯಾಟ್ರಿ ಹಾಕ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ, 48 ವೋಲ್ಟು. 4ಕ್ಕೆ 4 ಕೂಡ ಲಾಸ್ಟಲ್ಲಿ ಡೆಡ್ ಆಗೋಲ್ಲ. ನಾವು ಮಿಡ್ಲಲ್ಲಿ ನಿಮಗೆ ಆಫ್ಟರ್ ಸರ್ವೀಸು 5,000, 9,000, 11,000, 14,000 ಅಂತ ಅಂದ್ಬಿಟ್ಟು ನೀವು ಬರೋದು ಬೇಡ, ನಾನೇ ನಿಮ್ಮನ್ನು ಕರಿತೀವಿ. ಆ ಟೈಮಲ್ಲಿ ನಾವು ಬ್ಯಾಟ್ರಿ ರೊಟೇಷನ್ ಮಾಡೋದಾಗಲಿ, ಬ್ಯಾಟ್ರಿನ ಚಾರ್ಜ್ ಮಾಡೋದಾಗಲಿ 99.9% ನಿಮಗೆ ಲಾಸ್ಟಲ್ಲಿ ಚಾರ್ಜ್ ಮಾಡಿ ನಿಮಗೆ ಕೊಡ್ತೀವಿ. ಆವಾಗಲೂ ಕೂಡ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಮೈಲೇಜ್ ಬರ್ತಾಯಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಬ್ಯಾಟ್ರಿನ ನಾವು ತೆಗಿತೀವಿ. ಬ್ಯಾಟ್ರಿ ತೆಗಿಯೋವಂಥ ಸಂದರ್ಭದಲ್ಲಿ ಸ್ನೇಹಿತರೆ, ಪ್ರತಿಯೊಂದು ಬ್ಯಾಟ್ರಿದೂ ಹೋಲ್ಟ್ ಚೆಕ್ ಮಾಡ್ತೀವಿ. ಯಾವ ಹೋಲ್ಟ್ ಚೆನ್ನಾಗಿದೆ ಆ ಬ್ಯಾಟ್ರಿನ ಪಕ್ಕ ಇಡ್ತೀವಿ, ಡೆಡ್ ಆಗಿರೋದನ್ನು ಪಕ್ಕ ಇಡ್ತೀವಿ. ಸಪೋಸ್ ಈಗ ಒಂದು 4 ಬ್ಯಾಟ್ರಿನಲ್ಲಿ 2 ಬ್ಯಾಟ್ರಿ ಹೋಲ್ಟ್ ಚೆನ್ನಾಗಿದೆ, 2 ಬ್ಯಾಟ್ರಿ ಹೋಲ್ಟ್ ಚೆನ್ನಾಗಿಲ್ಲ ಅಂತ ಅಂದಾಗ ನೀವು ಬರೀ ಕನ್ಸ್ಯೂಮ್ ಮಾಡಬೇಕಾಗಿರೋದು ಬರೀ 2 ಬ್ಯಾಟ್ರಿ. ಓಕೆ, 2 ವೋಲ್ಟ್ ಚೆನ್ನಾಗಿರೋದ್ರ ಜೊತೆಗೆ ಇನ್ನೆರಡು ವೋಲ್ಟ್ ಹೊಸ ಬ್ಯಾಟ್ರಿ ಹಾಕೋತು ಅಂದರೆ ಮತ್ತೆ ಬೂಸ್ಟ್ ಆಗುತ್ತೆ. ನನಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೋಬೇಕು ಅಂತ ಅನ್ನೋ ಒಂದು ಮೋಟಿವೇಟು, ಇಂಟೆನ್ಷನ್ನು ಮತ್ತು ಯೂಟ್ಯೂಬಲ್ಲಿ ಮತ್ತು ಬೇರೆ ಬೇರೆ ಕಂಪ್ನಿಗಳದೆಲ್ಲ ನೋಡಿದ್ದೆ. ಸೊ ಬೇರೆ ಕಂಪನಿಲಿ ಏನಪ್ಪ ಅಂದರೆ 1 ಲಕ್ಷ 1.5 ಲಕ್ಷ, ತಿರ್ಗಾ ಬ್ಯಾಟ್ರಿ ಹೋದಾದ್ಮೇಲೆ 50,000 60,000, ತಿರ್ಗಾ ಸರ್ವಿಸ್ ಇಶ್ಯೂಗಳಿದೆ. ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗಲಿಲ್ಲ ಸ್ನೇಹಿತರೆ. ಆ ಟೈಮ್ ಒಳಗಡೆ ನಾನು ಸುಮಾರು ಸರ್ಚ್ ಮಾಡೋ ಟೈಮಲ್ಲಿ ನನಗೆ ಕಡಿಮೆ ಗಾಡಿಗೂ ಕೆಲವು ಯೂಟ್ಯೂಬಲ್ಲಿ ಮತ್ತು ಅಲ್ಲಿ ಎಲ್ಲ ನೋಡಿದ್ದೆ. ಸರ್ 20,000 ರೂಪಾಯಿ ಗಾಡಿ ಸಿಗುತ್ತೆ, 30,000 ರೂಪಾಯಿ ಗಾಡಿ ಸಿಗುತ್ತೆ, ಸೊ ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಸೊ ತುಂಬ ಚೆನ್ನಾಗಿದೆ ಅಂತ ಅನ್ನೋದು ಬರ್ತಾಯಿತ್ತು. ಬಟ್ ಅದನ್ನು ಸರ್ವಿಸ್ ಇಶ್ಯೂ ನೋಡಿದಾಗ ನಾನು ಸ್ನೇಹಿತರೆ, ನಾನು ಸ್ಥಳೀಯವಾಗಿ ನನ್ನ ಊರಲ್ಲಿ ನನಗೆ ಸರ್ವಿಸ್ ಬೇಕಾಗಿತ್ತು. ಆ ಸರ್ವಿಸ್ ಯಾವ ರೀತಿ ಇರಬೇಕು ಅಂತ ಅಂದರೆ, ನನ್ನ ಕೈಗೆಟ್ಕೋ ಬೆಲೆಯಲ್ಲಿ ಸರ್ವಿಸ್ ಇರಬೇಕು, ನನಗೆ ಹತ್ರ ಇರಬೇಕು. ನನಗೆ ಅವರು ಬೆಳಗ್ಗೆ ನಾನು ಗಾಡಿ ಬಿಡ್ತು ಅಂತ ಅಂದರೆ ಮತ್ತೆ ಯಾವುದೇ ಕಾರಣ ಇಲ್ಲದೇ ನನಗೆ ಮಧ್ಯಾಹ್ನದೊಳಗಡೆ ಮೇಜರ್ ಇಶ್ಯೂಸ್ ಇದ್ದಾಗ ನನಗೆ ಒಂದಿನ ಅವರು ಟೈಮ್ ತೊಗೊಳ್ಳಿ, ಮೈನರ್ ಇಶ್ಯೂಗಳಿದ್ದಾಗ ಸ್ನೇಹಿತರೆ ನನಗೆ ಬೆಳಗ್ಗೆ ಕೊಟ್ಟರೆ ಒಂದು ಮಧ್ಯಾಹ್ನದೊಳಗಡೆ ನನಗೆ ಗಾಡಿ ಬೇಕಾಗಿತ್ತು. ಸೊ ಆ ಥರ ಕಂಪ್ನಿಗಳನ್ನೆಲ್ಲ ನಾನು ಹುಡುಕ್ಬೇಕಾದ್ರೆ ನನಗೆ ಕಾಣಿಸಿದ್ದು ಸ್ನೇಹಿತರೆ LSCO. ಇದು ಬೇಸ್ ಬಂದು ಡೆಲ್ಲಿ. ನಾವೇ ಸ್ವತಃ ನಮ್ಮ ಒಂದು ಟೀಮು ಒಂದು 4-5 ಜನ ಡೆಲ್ಲಿಗೆ ಹೋಗ್ತೀವಿ. ಡೆಲ್ಲಿಗೆ ಹೋಗಿ ನಾವು ಬೇರೆ ಸಪ್ರೇಟಾಗಿ ನಾವೇ ಒಂದು 2-3 ಕಂಪ್ನಿನ ಅಲ್ಲಿ ನೋಡ್ತೀವಿ. ನಮಗೆ ಇಷ್ಟ ಆಗಿದ್ದ ಕಂಪ್ನಿ ಅಂತ ಅಂದರೆ LSCO. ಈ ಕಂಪನಿದು ದುಡ್ಡು ಮಾಡಬೇಕು, ಗಾಡಿ ಸೇಲ್ ಮಾಡಬೇಕು ಅನ್ನೋ ಮೋಟಿವೇಶನ್ ಒಂದೇ ಅಲ್ಲ ಸ್ನೇಹಿತರೆ. ನಾವೇನು ಗಾಡಿ ತೊಗೊಂಡಿರ್ತೀವಿ, ಗಾಡಿ ಕೊಟ್ಟಿರ್ತೀವಿ, ಆ ಗಾಡಿಗೆ ಸರ್ವಿಸನ್ನು ಕೂಡ ಮೇನ್ ಇಂಪಾರ್ಟೆಂಟು ಅನ್ನೋ ಇಂಟೆನ್ಷನಲ್ಲಿ ಕಂಪನಿ ಇತ್ತು. ನೀವು ಸರ್ವಿಸನ್ನು ನೀವು ಫಸ್ಟು ತಿಳ್ಕೊಂಡು ಇದ್ರ ಬಗ್ಗೆ ಮಾಹಿತಿಗಳು ತಿಳ್ಕೊಂಡು ಆ ನಂತರ ನಾವು ನಿಮಗೆ ಡೀಲರ್ಶಿಪ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಜನನೇ ಪಾಪ ಇಲ್ಲಿಗೆ ಬರೋದಕ್ಕಿಂತ ಜನದ್ರು ಮನೆಗೇ ಹೋಗಿ ಸರ್ವಿಸ್ ಕೊಡಬೇಕು ಅನ್ನೋ ಇಂಟೆನ್ಷನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಇದೆ ಸ್ನೇಹಿತರೆ. ಈ ಫ್ಯೂಚರಲ್ಲಿ ಎಷ್ಟೋ ಸುಮಾರು ಗಾಡಿಗಳೆಲ್ಲ ಇದೆ.
ಆ ಗಾಡಿಗಳಿಗೆ ಇವತ್ತು ಸ್ಪೇರ್ಸ್ಗಳು ಸಿಗ್ತಾ ಇಲ್ಲ, ಸರ್ವಿಸ್ಗಳು ಸಿಗ್ತಾ ಇಲ್ಲ, ಕಂಪ್ನಿ ಯಾವುದು ಅಂತ ಗೊತ್ತಿಲ್ಲ. ಪಾಪ ಜನ ಪರದಾಡ್ತಾ ಇರೋದನ್ನು ನಾನು ಈ ಶೋರೂಮ್ ಒಳಗಡೆ ಸಾಕಷ್ಟು ಜನರನ್ನು ನೋಡ್ತಾ ಇದ್ದೀನಿ. ಸರ್ ನಾವು ಗಾಡಿ ತೊಗೊಂಡ್ವಿ ಕಡಿಮೆ ಅಂದ್ಬಿಟ್ಟು ಇವಾಗ ಸರ್ವಿಸ್ ಇಲ್ಲ ಸರ್, ನಮ್ಮ ಹತ್ರ ಇದು ಏನು ಸ್ಪೇರ್ ಸಿಗ್ತಾ ಇಲ್ಲ ಸರ್, ನೀವೇನಾದ್ರು ತರಿಸ್ಕೊಡೋಕ್ಕಾಗುತ್ತಾ? ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ನಮ್ಮ ಇಂಟೆನ್ಷನ್ ಏನಪ್ಪ ಅಂತಂದರೆ ಬೇರೆ ಗಾಡಿಗಳಿಗೂ ಕೂಡ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೂ ಪರವಾಗಿಲ್ಲ, ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗೂ ಕೂಡ ನಾವು ಒಂದು ಸರ್ವಿಸ್ ಪ್ರೊವೈಡ್ ಮಾಡಬೇಕು ಅಂತ ಇದ್ದೀವಿ, ಸೇರ್ಸ್ ಪ್ರೊವೈಡ್ ಮಾಡಬೇಕು ಅಂತ ಇದ್ದೀವಿ. ಸೊ ಖಂಡಿತ ಸ್ನೇಹಿತರೆ, ಎಲೆಸ್ಕೋ ಕಂಪ್ನಿ ತುಂಬ ಚೆನ್ನಾಗಿದೆ, ಡೆಲ್ಲಿ ಬೇಸ್ ಕಂಪ್ನಿ, ಮೇಡ್ ಇನ್ ಇಂಡಿಯಾ. ಸೊ ಈ ಕಂಪನಿಲಿ ನಾನು ನಿಮ್ಮ ಹತ್ರ ಕಳ್ಕಳಿಯಾಗಿ ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ. ಸೊ ದಯವಿಟ್ಟು ಒಂದು ಸಾರಿ ಶೋರೂಮ್ ವಿಸಿಟ್ ಮಾಡಿ. ನೀವು ಗಾಡಿ ಎಲ್ಲಿ ಬೇಕಾದ್ರೂ ತೊಗೊಳ್ಳಿ, ನನ್ನ ಅಭ್ಯಂತರ ಏನಿಲ್ಲ. ಒಂದು ಸಾರಿ ಶೋರೂಮ್ ವಿಸಿಟ್ ಮಾಡಿ, ಗಾಡಿಗಳು ನೋಡಿ, ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಬ್ಯಾಟ್ರಿ ಕಂಡೀಷನ್ ಎಷ್ಟು ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ತಿಳ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಟೆಸ್ಟ್ ಡ್ರೈವ್ ಬೇಕು ಅಂತ ಅಂದರೆ ಬೇಕಾದ್ರೆ ನಾನು ಇಲ್ಲೇ ಗಾಡಿಗಳು ಟೆಸ್ಟ್ ಡ್ರೈವ್ ಇದೆ, ಟೆಸ್ಟ್ ಡ್ರೈವ್ ಕೊಡ್ತೀನಿ, ಓಡಿಸಿ ಆ ನಂತರದಲ್ಲಿ ನೀವು ನಿರ್ಧಾರ ಮಾಡಿ. ಯಾಕೆ ಅಂತ ಅಂದರೆ ದಯವಿಟ್ಟು ದುಡ್ಕಕ್ಕೆ ಹೋಗಬೇಡಿ. ಈ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಸಾಕಷ್ಟು ಇಶ್ಯೂಸ್ಗಳು ಬರುತ್ತೆ ಮುಂದೆ ದಿನಗಳಲ್ಲಿ. ಈಗೆಲ್ಲ ಇರೋವಂಥ ಆಪ್ಷನಲ್ಲಿ ಏನಪ್ಪ ಅಂತ ಅಂದರೆ ಒಂದು ಬೇಸಿಕ್ ಮಾಡಲು 60,000 ರೂಪಾಯಿಂದ ಹಿಡಿದು ನಿಮಗೆ 85,000 ರೂಪಾಯಿ ಗಂಟನೂ ಗಾಡಿಗಳಿದೆ. ಸೊ 50 ಕಿಲೋಮೀಟ್ರಿಂದ ಹಿಡಿದು ಸ್ನೇಹಿತರೆ ನಿಮಗೆ 150 ಕಿಲೋಮೀಟ್ರ್ ಗಂಟನೂ ಗಾಡಿಗಳು ನಮ್ಮ ಹತ್ರ ಇದೆ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಶೋರೂಮ್ಗೆ ಒಂದು ಸರಿ ವಿಸಿಟ್ ಮಾಡಿ. ಸೊ ಹಾಗಾಗಿ ನನ್ನ ಒಂದು ಕಳ್ಕಳಿಯಾಗಿ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗನಾಗಲಿ ಮೊದಲು. ಥ್ಯಾಂಕ್ ಯು ಸ್ನೇಹಿತರೆ. ಸರ್, ನೀವು ಇಷ್ಟು ಡೀಟೇಲಾಗಿ ಮಾಹಿತಿ ಕೊಟ್ಟಿದ್ದೀರಾ. ಈ ಪ್ರಾಬ್ಲಮ್ ನಾನು ಫೇಸ್ ಮಾಡಿದೆ. ಎಲೆಕ್ಟ್ರಿಕ್ ಸ್ಕೂಟರನ್ನು ನೋಡಿ ಅಂತ ಎಲ್ಲ 1 ಲಕ್ಷಕ್ಕೆ ಮೇಲೆ ಪ್ರೈಸ್ ಹೆವಿ ಇದೆ. ಸೆಕೆಂಡ್ ನೋಡಿ ಅಂತ ಚೀಪಲ್ಲಿ ಹೋಗಿದಂತ ಆಮೇಲೆ ಸರ್ವಿಸ್ ಸ್ಪೇರ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತದೆ. ನಿಮ್ಮ ಕಂಪನಿ ಎಲೆಸ್ಕೋ ಎಲೆಕ್ಟ್ರಿಕ್ ಸ್ಕೂಟರ್ಸ್ ನೀವು ರಿಸರ್ಚ್ ಮಾಡಿ ಸ್ಟಾರ್ಟ್ ಮಾಡಿದ್ದೀರಾ. ಇಲ್ಲಿ ನೀವು ಒಂದು ಕರೆಕ್ಟ್ ಮಿಡಲ್ ಕ್ಲಾಸ್ಗೆ ಬೇಕಾದ ರೇಂಜಲ್ಲಿ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದೀರಾ. ಸರ್ವಿಸು ಸ್ಪೇರ್ಸ್ ಎಲ್ಲ ಇದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀರಾ ಅಲ್ವಾ ಸರ್? ಖಂಡಿತ. ಈಗ ನಿಮ್ಮ ಮಾಡಲ್ಸ್ ಪ್ರಾಕ್ಟಿಕಲ್ ಅವರು ತೋರಿಸಲ್ಲ, ಎಷ್ಟು ಮಾಡಲ್ಸ್ ಇದೆ, ಹೆಂಗೆ ಸೂಟ್ ಆಗ್ತಾ ಇದೆ, ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋಣ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಸೂಪರ್ ಆರೆಂಜ್ ಕಲರ್ ಎಲೆಕ್ಟ್ರಿಕ್ ಸ್ಕೂಟರ್ ನೋಡ್ತಾ ಇದ್ದೀನಿ. ಯಾವ ಮಾಡಲ್ ಡೀಟೇಲ್ಸ್ ಸರ್? ಇದು ಬಂದು ಬ್ರೋಚ್ ಅಂತ ಅಂದ್ಬಿಟ್ಟು ಇದ್ರ ಮಾಡಲ್ ನೇಮು. ಸೊ ಇದು ಬಂದು ನಿಮಗೆ ಒಂದು 55ರಿಂದ 60 ಕಿಲೋಮೀಟ್ರ್ ರೇಂಜಲ್ಲಿ ಇದು ಮೈಲೇಜ್ ಕೊಡುತ್ತೆ. ಸೊ ಇದು ಬಂದು ನಿಮಗೆ 48 ವೋಲ್ಟ್ ಇದೆ, 60 ವೋಲ್ಟ್ ಇದೆ. 48 ವೋಲ್ಟ್ ಮೀನ್ಸ್ ಏನಪ್ಪ ಅಂತ ಅಂದರೆ ನಿಮಗೆ ಒಂದು 40ರಿಂದ 50 ಕಿಲೋಮೀಟ್ರ್ ಬರುತ್ತೆ. ಸೊ 60 ವೋಲ್ಟ್ ಏನಪ್ಪ ಅಂತ ಅಂದರೆ ನಿಮಗೆ ಒಂದು 50ರಿಂದ 60 ಕಿಲೋಮೀಟ್ರ್ ಮೇಲೆ ಬರುತ್ತೆ. ಸೊ ಬೇಸಿಕ್ ರೇಂಜೇ ಬಂದು ನಮ್ಮ ಹತ್ರ ಸ್ನೇಹಿತರೆ ಒಂದು 55-60 ಸಾವಿರ ರೂಪಾಯಿ ಒಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ. ಪರ್ಫಾರ್ಮೆನ್ಸು ಅಷ್ಟೇ. ಮೋಟ್ರು ಬಂದು ಇವರು ಐಟಾರ್ಕ್ ಮೋಟ್ರನ್ನ ಹಾಕಿರ್ತಾರೆ ಗಾಡಿಗಳಿಗೆ. ಸೊ ಬಿಲ್ಡ್ ಕ್ವಾಲಿಟಿಲಿ ಸ್ನೇಹಿತರೆ ಪ್ರತಿಯೊಂದು ಫ್ಯೂಚರಲ್ಲೂ ನೋಡಿ, ಇದರೊಳಗಡೆ ಕೀ ಸಿಗುತ್ತೆ, ರಿಮೋಟ್ ಸಿಗುತ್ತೆ, ಕೀಲೆಸ್ ಎಂಟ್ರಿ ಇರುತ್ತೆ. ಇದು 60,000 ರೂಪಾಯಿಂದ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಗಾಡಿ. ಇದು ಬಂದು ನಮ್ಮ ಸೆಕೆಂಡ್ ಮಾಡಲ್ ಆಚೆ ಇದೆ. ಓಕೆ, ಫೈನ್ ಸರ್. ಸೊ ಇದು ಬಂದು ಥರ್ಡ್ ಮಾಡಲ್. ಇದು ಕ್ಲಾಸಿಕ್ ಅಂತ ಅಂದ್ಬಿಟ್ಟು. ಈ ಕ್ಲಾಸಿಕ್ ಏನಪ್ಪ ಅಂತ ಅಂದರೆ ನಿಮಗೆ ಡಬಲ್ ಡೂಮು ಮತ್ತು ಡಿಸ್ಪ್ಲೇ, 180 kg ವೆಯ್ಟ್ ತೂಕನ ಇದರೊಳಗಡೆ ಹಾಕುವಂಥ 180 ಕಿಲೋ ಕೆಪಾಸಿಟಿ ಇದೆ ಇದರೊಳಗಡೆ. ಸೇಮ್ ಇದರೊಳಗಡೆನೂ ಅಷ್ಟೇ ಸ್ನೇಹಿತರೆ. ಮುಂದೆಗಡೆ ನಿಮಗೆ ಅಲಾಯ್ ವೀಲ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಇದರಲ್ಲೂ ಮೋಟ್ರು ಕೂಡ ಹೆವಿ ಇರುತ್ತೆ. ಸೊ ಹಾಗಾಗಿ ಇದ್ರ ಸೀಟ್ ಆಗಿರ್ಬೋದು, ಇದ್ರ ಒಂದು ಇದಾಗಿರ್ಬೋದು, ನಿಮಗೆ ಬೂಟ್ ಸ್ಪೇಸ್ ಆಗಿರ್ಬೋದು, ಇಷ್ಟು ಬೂಟ್ ಸ್ಪೇಸು ನಿಮ್ಮ ಒಳಗಡೆ ಇಷ್ಟು ಸಿಗುತ್ತೆ ಈ ಗಾಡಿನಲ್ಲಿ. ಬೂಟ್ ಸ್ಪೇಸ್ ಇದೆ ಸರ್, ಹೆಲ್ಮೆಟ್ ಆರಾಮಾಗಿ ಒಳಗಡೆ ಹಾಕ್ಬೋದು. ಸೊ ಇದರೊಳಗಡೆ ಸ್ನೇಹಿತರೆ ಈ ರೆಡ್ ಒಂದೇ ಅಲ್ಲ, ಈ ಮಾಡಲಲ್ಲಿ ನಿಮಗೆ ಒಂದು 4 ಕಲರ್ ಸಿಗುತ್ತೆ. ಒಂದು ರೆಡ್ ಇದೆ, ಒಂದು ವೈಟ್ ಇದೆ, ಒಂದು ಬ್ಲೂ ಇದೆ, ಒಂದು ಗ್ರೀನ್ ಇದೆ. ಸೊ ಹಾಗಾಗಿ ಸ್ನೇಹಿತರೆ ಥರ್ಡ್ ಮಾಡಲ್ ಬಂದು ನಿಮಗೆ ನಾನು ಈ ಮಾಡಲ್ಲು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಕ್ರೇಜ್ ಮಾಡಲ್ ಅಂತ ಅಂದ್ಬಿಟ್ಟು. ಈ ಕ್ರೇಜ್ ಮಾಡಲ್ ಏನಪ್ಪ ಅಂತಂದರೆ ಗಾಡಿ ಹೆವಿ ಬರುತ್ತೆ. ಅದರಲ್ಲೆಲ್ಲ ನಿಮಗೆ 10 ಇಂಚ್ ವೀಲ್ ಬರುತ್ತೆ, ಇದರಲ್ಲಿ 12 ಇಂಚ್ ವೀಲ್ ಬರುತ್ತೆ. ಇದರೊಳಗಡೆ ಸ್ನೇಹಿತರೆ ಡಿಸ್ಕ್ ಬ್ರೇಕ್ ಬರುತ್ತೆ. ಗಾಡಿ ನೋಡೋದಕ್ಕಾಗಲಿ ಅದರ ಹೆವಿ ಆಗಲಿ ತುಂಬ ವೆಯ್ಟ್ ಇದೆ. ನಾನಲ್ಲಿ ಕಂಪನಿಗೆ ಹೋಗ್ಬೇಕಾದ್ರೆ ಸ್ನೇಹಿತರೆ ನಾನು ಕೇಳಿದೆ, ಸರ್ ಬರೀ ಚಾರ್ಸಿ ಬೇಸಿ ಎಷ್ಟು ಕಿಲೋ ಬರ್ಬೋದು ಅಂತ. ಸೊ ಅವ್ರಿಗೂ ಆಶ್ಚರ್ಯ ಆಯಿತು, ಅಲ್ಲಪ್ಪ ನೀನು ಗಾಡಿ ತೊಗೊಳಕ್ಕೆ ಬಂದಿದ್ಯಾ ಅಥವಾ ಇದ್ರ ಬಗ್ಗೆ ಸರ್ಚ್ ಮಾಡೋಕ್ಕೆ ಬಂದಿದ್ಯಾ ಅಂತ ಅಂದ್ಬಿಟ್ಟು. ಸರ್ಚಿಂಗ್ ಅಲ್ಲ ಸ್ನೇಹಿತರೆ, ನಮಗೇನು ಅಂತಂದರೆ ಇವತ್ತಿರೋವಂಥ ಗಾಡಿಗಳು ಸಾಕಷ್ಟು ವೆಯ್ಟ್ಲೆಸ್ ಗಾಡಿಗಳು ಬರ್ತಾಯಿದೆ. ಆ ವೆಯ್ಟ್ಲೆಸ್ ಏನಪ್ಪ ಅಂತ ಅಂದರೆ ನಾನು ಮೊನ್ನೆ ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ನೋಡ್ತೀನಿ ಸ್ನೇಹಿತರೆ. ಈ ಒಂದು LIC ಬಿಲ್ಡಿಂಗ್ ಮುಂದೆಗಡೆ ಒಂದು ವೆಹಿಕಲ್ ಹೋಗ್ತಾ ಇದೆ. ಆ ಒಂದು ವೆಹಿಕಲ್ ಪಕ್ಕದಲ್ಲಿ ಒಂದು ಬಸ್ಸು ಪಾಸ್ ಆಗುತ್ತೆ. ಆ ಬಸ್ ಪಾಸ್ ಆಗಿದ ತಕ್ಷಣವೇ ಆ ಫೋರ್ಸ್ಗೆ ಆ 2 ವೀಲರ್
ಇ ವಿ ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿ ಹೇಳಲ್ಲ ಸ್ನೇಹಿತರೆ, ಯಾಕೆ ಅಂತಂದರೆ ಅದು ನಮಗದು ಬೇಡಿ. ಬಟ್ ಅಲ್ಲಿ ಅವರು ಟಕ್ಕಂತ ಅಂದ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಟ್ರು. ನಾವಲ್ಲಿ ಗಾಡಿಗಳೆಲ್ಲ ಎತ್ತುವಂಥ ಸಂದರ್ಭಕ್ಕೆ ನಾನು ಹೋಗಲು ಸಹಾಯ ಮಾಡ್ಬೇಕಾದ್ರೆ ನಾನೇ ಗಾಡಿ ಎತ್ತಿ ಎಲ್ಲ ಪಕ್ಕ ನಿಲ್ಲಿಸಿದ್ದು. ಅವಾಗ ನೋಡಿದ್ರೆ ಗಾಡಿ ಸ್ನೇಹಿತರೆ ತುಂಬ ವೆಯ್ಟ್ಲೆಸ್ಸು. ಆ ವೆಯ್ಟ್ಲೆಸ್ ಗಾಡಿಗೆ ಪಾಪ ಕೂತ್ಕೊಂಡಿರೋವಂಥ ಮಗುನೂ ಕೂಡ ಅದು ವೆಯ್ಟ್ಲೆಸ್ಸು. ಹೇಗೆ ಸರ್ವೈವ್ ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಸೊ ಇದರೊಳಗಡೆ ಸ್ನೇಹಿತರೆ ಇದರಲ್ಲೊಂದು ಸ್ಪೆಷಲ್ ಫೀಚರ್ ಇದೆ. ಇದರಲ್ಲೂ ಕೀ ಬರುತ್ತೆ, ರಿಮೋಟ್ ಬರುತ್ತೆ, NFC ಎಂಟ್ರಿ ಅಂತ ಅಂದ್ಬಿಟ್ಟು ಒಂದು ಕಾರ್ಡನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಇದ್ರ ಮೋಟ್ರು ಸ್ನೇಹಿತರೆ ನೀವು ಖಂಡಿತ ಇದ್ರ ಮೋಟ್ರು ಇದನ್ನು ನೋಡಲೇಬೇಕಿದು. ಕಾರಣ ಏನಪ್ಪ ಅಂತಂದರೆ ಇದು ಬಂದು 1200 ವ್ಯಾಟ್ ಮೋಟ್ರನ್ನ ಇದರೊಳಗಡೆ ಹಾಕಿದ್ದಾರೆ ಸ್ನೇಹಿತರೆ. ಸೊ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪ್ರತಿಯೊಂದರಲ್ಲೂ ಸ್ನೇಹಿತರೆ ಫುಟ್ ರೆಸ್ಟ್ ಆಗಿರ್ಬೋದು, ಒಂದು ಸ್ಮಾರ್ಟ್ ಫುಟ್ ರೆಸ್ಟ್ ಇದೆ. ಈ ಒಂದು ಸೈಡ್ ಸ್ಟ್ಯಾಂಡಲ್ಲೂ ಕೂಡ ಸ್ನೇಹಿತರೆ ಒಂದು ಸೆನ್ಸರ್ ಇದೆ. ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಓಪನ್ ಮಾಡದೇನೆ ಗಾಡಿ ಮೂವ್ ಆಗೋದೇ ಇಲ್ಲ. ಕಾರಣ ಏನಪ್ಪ ಅಂತಂದರೆ ಗಾಡಿ ಸ್ಟಾರ್ಟ್ ಆಗಿದ್ದಾಗ ಕೆಲವು ಮಕ್ಕಳು ಎಕ್ಸ್ಲೇಟ್ರ್ ಕೊಟ್ಟಾಗ ಮಾಡಿದಾಗ ಮುಂದೆ ಹೊಟ್ಟೋಗುತ್ತೆ. ಅದಲ್ಲದೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂದರೆ ಒಂದು DP ಸ್ವಿಚ್ ಇದೆ ಸ್ನೇಹಿತರೆ. ಈ DP ಏನು ಮಾಡುತ್ತೆ ಅಂತಂದರೆ ಒಂದು ನಾವು ಕರೆಂಟ್ಗೆ ಚಾರ್ಜಿಂಗ್ಗೆ ಅಂತ ಅಂದ್ಬಿಟ್ಟು ಹಾಕಿದಾಗ ಒಂದು ಕರೆಂಟ್ ಫ್ಲಕ್ಚುಯೇಷನ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಆವಾಗ ಈ DP ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗುತ್ತೆ. ಒಂದು ನೀವೇನಾದ್ರು ಒಂದು 2-3 ದಿನ ಗಾಡಿ ತೆಗೆಯೋವಂಥ ಮೂಮೆಂಟ್ ಇಲ್ಲ ಅಂತ ಅನ್ನೋವಂಥ ಸಂದರ್ಭದಲ್ಲಿ ಈ DPನ ನೀವು ಬಂದ್ ಮಾಡ್ಕೊತು ಅಂತ ಅಂದರೆ ಸ್ನೇಹಿತರೆ ಕರೆಂಟ್ ಎಷ್ಟಿರುತ್ತೆ, ಬ್ಯಾಟ್ರಿ ಪವರ್ ಎಷ್ಟಿರುತ್ತೆ ಅದಷ್ಟೇ ಹಾಗೇ ಇರುತ್ತೆ. ಹಂಗೆ ರಿಟರ್ನ್ ಆಗುತ್ತೆ, ಯೂಸ್ ಆಗಲ್ಲ. ಸೊ ಆ ಕಾರಣದಿಂದ ಇದರೊಳಗಡೆ ಒಂದು DP ಅಂತ ಅಂದ್ಬಿಟ್ಟು ಇದೆ. ಇದರೊಳಗಡೆ ಇಷ್ಟೇ ಅಲ್ಲ ಸ್ನೇಹಿತರೆ, ಫ್ಯೂಚರಲ್ಲಿ ನಿಮಗೆ ಆ್ಯಂಟಿ ಥ್ರೆಟ್ ಅಲಾರಾಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ. ಏಕೆಂದರೆ ನೀವು ತೋರಿಸೋ ಮಾಡಲ್ ನಾನು ನೋಡಿದ್ದು ಮೇನ್ ಥಿಂಗ್ ಫಸ್ಟ್ ಫಿಸಿಕಲ್ ಅಪಿಯರೆನ್ಸಲ್ಲಿ ನೋಡಿದ ಈ ಪೇಂಟ್ ಸ್ಕೀಮೆಲ್ಲ ಅಷ್ಟು ಸೂಪರಾಗಿ ಮಾಡಿದ್ದಾರೆ ಸರ್. ನೋಡೋದಕ್ಕೆ ಒಂದು ಪೆಟ್ರೋಲ್ ಗಾಡಿ ಥರ ತುಂಬ ಅಟ್ರಾಕ್ಟಿವ್, ತುಂಬ ಬ್ಯೂಟಿಫುಲ್ ಆಗಿದೆ ಸರ್. ಖಂಡಿತ ಸರ್. ನಾವು ಅದಕ್ಕೇ ಈ LSCO ಕಂಪ್ನಿನ ಯಾಕೆ ಚೂಸ್ ಮಾಡಿದ್ವಿ ಅಂತ ಅಂದರೆ ಸರ್, ಅವರು ನಾವು ಹೇಳ್ದಂಗೆ ಆಗಲೇ ಲಾಸ್ಟ್ ಇದರಲ್ಲಿ ನಾನು ಹೇಳೋ ಹಂಗೆ ಗಾಡಿನ ನಮ್ಗೆ ಅವ್ರು ತೋರಿಸಿದ್ದು ಸ್ನೇಹಿತರೆ. ಆಮೇಲೆ ಒಂದು 15 ಡೇಸ್ 20 ಡೇಸ್ ಆದಮೇಲೆ ಅವರು ನನಗೆ ಗಾಡಿಗಳನ್ನ ತೋರಿಸಿದ್ದು. ಅವ್ರು ಹೇಳಿದ ಒಂದೇ ಮಾತು, ನಾನು ರಿವ್ಯೂ ಕೊಡೋಂಗೆ ಅವ್ರೇನು ನನ್ನ ಜೊತೆ ಒಳಗಡೆ ಬರಲಿಲ್ಲ. ಸರ್ ಅಲ್ಲಿ ಸರ್ವಿಸ್ ಯೂನಿಟ್ ಇದೆ, ಅಲ್ಲಿ ಒಳಗಡೆ ಹೋಗಿ ಸರ್, ಅಲ್ಲಿ ಹೋಗಿ ನೋಡ್ಕೊಂಬನ್ನಿ ಸರ್ ಅಂತ ಅಂದರು. ಫಸ್ಟ್ ಲುಕ್ಕಲ್ಲೇ ನಾನು ನೋಡಿದ ತಕ್ಷಣವೇ ಗಾಡಿ ಬರೀ ಇದನ್ನು ಮಾತ್ರ ನಾವು ಬಂದಿರೋರಿಗೆ ತೋರಿಸ್ಲಿಕ್ಕೆ ಮಾತ್ರ ಈ ರೀತಿ ಇದೆ, ಬೇರೆ ಗಾಡಿಗಳು ಬೇರೆ ಥರ ಇರ್ಬೋದು ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೆ ಸ್ನೇಹಿತರೆ. ಅದಾದಮೇಲೆ ನಾನು ಇನ್ನೂ ಒಳಗಡೆ ಹೋಗೋವಂಥ ಸಂದರ್ಭದೊಳಗಡೆ ಖಂಡಿತ ಅವ್ರು ಏನು ಕೊಡ್ತಾ ಇದ್ದಾರೆ ಅವ್ರು ಅದನ್ನೇ ಅಲ್ಲಿ ಪ್ರೂವ್ ಮಾಡ್ತಾಯಿದ್ರು. 150 ಕಿಲೋಮೀಟ್ರು. ಸೂಪರ್ ಸರ್. ಹಾಂ, ಇಲ್ಲಿ ನಿಮಗೆ ಏನಾಗಲೇ ನಿಮಗೆ 12 ವೋಲ್ಟು 45H ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಬ್ಯಾಟ್ರಿ ತೋರಿಸ್ತೆ. ಆ ದೊಡ್ಡ ಬ್ಯಾಟ್ರಿ ನಿಮಗೆ ಇದರೊಳಗಡೆ 6 ಬ್ಯಾಟ್ರಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಓಕೆ. ಸೊ ಇದರಲ್ಲೂ ನಿಮಗೆ ಆಲ್ಮೋಸ್ಟ್ ಇಷ್ಟು ಡಿಕ್ಕಿ ಸ್ಪೇಸ್ ಸಿಗುತ್ತೆ. ಸೊ ಈ ಗಾಡಿನ ಒಂದು ಸಾರಿ ನಿಮಗೆ ನಾನು ಸ್ಟಾರ್ಟ್ ಮಾಡಿ ಇದನ್ನ ರಿವ್ಯೂನ ನಿಮಗೆ ಕೊಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಇದ್ರ ಡಿಸ್ಪ್ಲೇ ಸ್ನೇಹಿತರೆ ಸ್ಟಾರ್ಟಿಂಗ್ ಒಳಗಡೆ ಈ ರೀತಿ ಬರುತ್ತೆ. ಇದರೊಳಗಡೆ ಸ್ನೇಹಿತರೆ 4 ಲೈಟು ಹಜಾರ್ಡ್ ಲೈಟ್ ಆನ್ ಆಗುತ್ತೆ, ಕಾರಲ್ಲಿ ಬರೋ ಥರ ಮುಂದೆ ಮತ್ತು ಹಿಂದೆಗಡೆ. ಸೊ ಅದು ಬಿಟ್ಟರು ಅಂತ ಅಂದರೆ ಸ್ನೇಹಿತರೆ ಇದು ಆರನ್ ಸ್ಪೇಸು, ಇದು ಇಂಡಿಕೇಟ್ರು. ಸೊ ಹಾಗಾಗಿ ಸ್ನೇಹಿತರೆ ಇದರೊಳಗಡೆ ನೋಡಿ, ಇದು ಪವರ್ ಬಟನನ್ನು ಪ್ರೆಸ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ರೆಡಿ ಅಂತ ಅಂದ್ಬಿಟ್ಟು ಬರುತ್ತೆ. ಇಲ್ಲಿ ಫಸ್ಟ್ ಮೋಡಲ್ಲಿದೆ ಸ್ನೇಹಿತರೆ. ಇಲ್ಲಿ ಡ್ರೈವಿಂಗ್ ಮೋಡು ಮತ್ತು ರಿವರ್ಸ್ ಮೋಡು ಅಂತ ಅಂದ್ಬಿಟ್ಟು 2 ಆಪ್ಷನ್ ಇದೆ. ಡ್ರೈವಿಂಗ್ ಮೋಡ್ ಒಳಗಡೆ ನೀವು ಒಂದು 25 ಕಿಲೋಮೀಟ್ರ್ ಗಂಟ ಹೋಗ್ಬೋದು. ಇದೆಲ್ಲ ಬಂದಿದ್ದು ಸ್ನೇಹಿತರೆ ಇದು ನಾನ್ RTO ರಿಜಿಸ್ಟ್ರೇಷನ್ ಆಗಿದೆ. ಎರಡನೇದು ಬಂದು ಲೋ ಸ್ಪೀಡ್ ಸೆಗ್ಮೆಂಟು. ಸಿಟಿನಲ್ಲಿ ಏನು ನಾವು ಓಡಾಡಬೇಕೋ ಅದಷ್ಟಕ್ಕೆ ಮಾತ್ರನೇ ಗಾಡಿಗಳಿರೋವಂಥದ್ದು. ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಆಗಲಿ, RTO ರಿಜಿಸ್ಟ್ರೇಷನ್ ಆಗಲಿ, ರೋಡ್ ಟ್ಯಾಕ್ಸ್ ಆಗಲಿ ಇರಲ್ಲ. ಆದರೆ ನನ್ನ ಕಡೆಯಿಂದ ಒಂದು ಕಳಕಳಿ ಅಂತ ಮನವಿ ಏನಪ್ಪ ಅಂದರೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ನ ವೇರ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಹಾಗಾಗಿ ಸ್ನೇಹಿತರೆ ಸೊ ಇದ್ರ ಪರ್ಫಾರ್ಮೆನ್ಸ್ ನೋಡ್ತೀನಿ ಅಂತ ಅಂದರೆ ಸ್ನೇಹಿತರೆ ಇದು ಫಸ್ಟ್ ಮೋಡ್ ಒಳಗಡೆ ನಿಮಗೆ ಹಿಂದೆಗಡೆ ನಿಮಗೆ ಮೋಟ್ರು ತಿರುಗುವಂಥದ್ದನ್ನು ನೀವು ನೋಡ್ಬೋದು. ಸೊ ಇದು ಫಸ್ಟ್ ಮೋಡಲ್ಲಿ ಮೋಟ್ರ್ ಈ ರೀತಿ ಬರುತ್ತೆ. ಸೊ ಇದನ್ನು ನೀವು ರಿವರ್ಸ್ಗೆ ಮಾಡಬೇಕು ಅಂತ ಅಂದಾಗ ಸ್ನೇಹಿತರೆ ಸೊ ಇದನ್ನು ನಾವು ರಿವರ್ಸಲ್ಲೂ ಕೂಡ ಮಾಡ್ಬೋದು. ಈ ರಿವರ್ಸ್ ಪೋರ್ಷನ್ನಲ್ಲಿ ನಿಮಗೆ ಈ ರೀತಿ ರಿವರ್ಸು ಹೋಗುತ್ತೆ. ಕೀಲೆಸ್ ಎಂಟ್ರಿ ಇದೆ ಸ್ನೇಹಿತರೆ. ಈಗ ನನ್ನ ಹತ್ರ ರಿಮೋಟ್ ಇದೆ. ಈ ರಿಮೋಟಲ್ಲಿ ಮಧ್ಯ ಒಂದು ಬಟನ್ ಇದೆ. ಈ ಮಧ್ಯ ಬಟನನ್ನು ನಾನು 2 ಟೈಮ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಪ್ರೆಸ್ ಮಾಡ್ತೀನಿ ಸ್ನೇಹಿತರೆ.
ಈಗ 2 ಸರಿ ನಾನು ಪ್ರೆಸ್ ಮಾಡಿದ ತಕ್ಷಣ ಇಗ್ನೇಷನ್ ಆನ್ ಆಗುತ್ತೆ. ನೀವು ಇಲ್ಲಿ ಪಿ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ರೆಡಿ ಅಂತ ಬರುತ್ತೆ, ರೆಡಿ ಟು ಗೋ ಹೋಗ್ಬೋದು. ಥರ್ಡ್ ಆಪ್ಷನ್ ಏನಪ್ಪ ಅಂತಂದರೆ ಇದನ್ನು ನೀವು ಆಫ್ ಮಾಡ್ಬೋದು. ಇದರೊಳಗಡೆ ಸ್ನೇಹಿತರೆ ಆ್ಯಂಟಿ ಥೆಫ್ಟು ಮತ್ತು ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ. ಈ ಒಂದು ಬಟನ್ ಇದೆ ಲಾಸ್ಟ್ ಒಳ್ಳೆ, ಈ ಬಟನನ್ನು ನಾನು ಪ್ರೆಸ್ ಮಾಡಿದ್ರೆ ಇದರೊಳಗಡೆ ಗಾಡಿ ಯಾರು ಮುಟ್ಲಿಕ್ಕೆ ಬಂದರು ಮಾಡಿದ್ರು ಅಂತ ಅಂದರೆ ಬರೀ ಹಿಂದೆಗಡೆ ಬರೀ ವೀಲ್ ಒಂದು ಸುತ್ತಿದ್ರೆ ಸ್ನೇಹಿತರೆ ಗಾಡಿ ಅಲಾರಾಮ್ ಆಗುತ್ತೆ. ಮತ್ತು ಗಾಡಿ ಯಾರು ಈ ಥರ ಪ್ರೆಸ್ ಮಾಡಿದ್ರೆ ಒಂದು ನಿಮಗೆ ಸೈರನ್ ಬರುತ್ತೆ. ಆವಾಗ ನೀವು ಅರ್ಥ ಮಾಡ್ಕೋಬೋದು ಈ ಗಾಡಿಗೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆವಾಗ ಬಂದು ನೀವೇ ಆಫ್ ಮಾಡಬೇಕು ಇದನ್ನು. ಇಲ್ಲೊಂದು USB ಚಾರ್ಜಿಂಗ್ ಪೋರ್ಟ್ ಇರುತ್ತೆ, ಬಾಟ್ಲು ಪೋರ್ಟ್ ಇರುತ್ತೆ. ಸೊ ಇಲ್ಲೊಂದು 5 to 5 kg ಹಾಕುವಂಥ ಒಳಗಡೆ ಒಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದರೆ ಸ್ನೇಹಿತರೆ, ನಾನು ಆಗಲೇ ಹೇಳಿದೆ ನಿಮಗಲ್ಲಿ NFC ಕಾರ್ಡ್ ಎಂಟ್ರಿ ಇದೆ ಅಂತ ಅಂದ್ಬಿಟ್ಟು. ಈ NFC ಕಾರ್ಡ್ ಎಂಟ್ರಿ ಏನು ಕೆಲಸ ಮಾಡುತ್ತೆ ಅಂತಂದರೆ ಬರೀ ಮೀಟ್ರ್ ಮೇಲೆ ಸ್ನೇಹಿತರೆ ನಾನು ಹಿಂಗಿಟ್ರೆ ಗಾಡಿ ಸ್ಟಾರ್ಟ್ ಆಯಿತು. ಸೊ ಮತ್ತೆ ಸ್ನೇಹಿತರೆ ಮತ್ತೊಂದು ಸರಿ ನೋಡಿ ತೋರಿಸ್ತಾರೆ ಹಂಗೆ ಸ್ಟಾರ್ಟ್. ಮತ್ತೆ ಸ್ನೇಹಿತರೆ ಈ NFC ಕಾರ್ಡ್ ಎಂಟ್ರಿ ಅಂತ ಅನ್ನೋದೊಂದಿದೆ. ಈ NFC ಕಾರ್ಡ್ ಏನು ಮಾಡುತ್ತೆ ಅಂತಂದರೆ ನಾನು ಈ ಮೀಟ್ರ್ ಮೇಲೆ ಸುಮ್ಮನೆ ಹಿಂಗೆ ಇಡ್ತು ಅಂತಂದರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕೀ ಹಾಕಂಗಾಗಲಿ ಇದರಾಗಲಿ ಈ ಕೀ ಮತ್ತೆ ನೀವು ಜೋಬಲ್ಲಿ ಹಾಕ್ಕೊಂಡು ಹೋಗ್ಬೋದು. ಮತ್ತು ಇದೇ NFC ಕಾರ್ಡ್ ಎಂಟ್ರಿ ಒಳಗಡೆ ಆಫ್ ಮಾಡ್ಬೋದು. ಓಕೆ, ಸೂಪರ್ ಸರ್. ಸೊ NFC ಕಾರ್ಡ್ ಎಂಟ್ರಿ ಮಾಡೋವಂಥ ಸಂದರ್ಭದಲ್ಲಿ ಸ್ನೇಹಿತರೆ ನೀವು NFC ಕಾರ್ಡಲ್ಲಿ ಆನ್ ಮಾಡಿದ್ರೆ NFC-ಲೇ ನೀವು ಆಫ್ ಮಾಡಬೇಕಾಗುತ್ತೆ. ರಿಮೋಟು ಕೀನಲ್ಲೇನಾದ್ರೂ ಆನ್ ಮಾಡಿದ್ರೆ ಕೀನಲ್ಲೇ ಆಫ್ ಮಾಡಬೇಕಾಗುತ್ತೆ. ಕೀ ಆಪ್ರೇಟಿಂಗ್ ಏನಾದ್ರು ಮಾಡ್ಬೇಕಾದ್ರೆ ಕೀನಲ್ಲೇ ಮಾಡಬೇಕು ಸ್ನೇಹಿತರೆ. ಸೊ ಹಾಗಾಗಿ ಇದೊಂದು ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಇದು ಹೋಂಡಾ ಆ್ಯಕ್ಟಿವಾ ಮಾಡಲು. ಈ ಮಾಡಲ್ ಬಂದು ಸ್ನೇಹಿತರೆ ಸಾಮಾನ್ಯವಾಗಿ ನಮ್ಮನೆಯಲ್ಲೂ 2 ಗಾಡಿ ಇದೆ, ಹೋಂಡಾ ಆ್ಯಕ್ಟಿವಾ ಮತ್ತು ಹೀರೋ ಕಂಪನಿದು. ಇದು ತುಂಬ ಫೇಶಿಯಸ್ ಆಗಿದೆ. ಇದರೊಳಗಡೆ ಸ್ನೇಹಿತರೆ ಒಂದು ಡಿಕ್ಕಿ ಸ್ಪೇಸ್ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಡಿಕ್ಕಿ ಸ್ಪೇಸ್ ತುಂಬ ಚೆನ್ನಾಗಿದೆ ಇದರೊಳಗಡೆ. ಸರ್ ನೀವು ಹೆಲ್ಮೆಟ್, ಲಗೇಜ್ ಎಲ್ಲ, ಹ್ಯಾಂಡ್ ಬ್ಯಾಗ್ ಎಲ್ಲ ಹಾಕ್ಬೋದು ಲೇಡೀಸ್. ಡಿಕ್ಕಿ ಸ್ಪೇಸ್ ಆಗಲಿ, ಸೀಟ್ಗೆ ಹಾಕಿರೋವಂಥ ಮೆಟೀರಿಯಲ್ಲೂ ಅಷ್ಟೇ ಸ್ನೇಹಿತರೆ ತುಂಬ ಕ್ವಾಲಿಟಿ ವೈಸು ಮೆಟೀರಿಯಲ್ಗಳನ್ನ ಇವರು ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಸೀಟ್ಗೆ ಹಾಕಿರೋವಂಥ ಮೆಟೀರಿಯಲ್ಲು ಕೂಡ ಇದರೊಳಗಡೆ ನಿಮಗೆ MCB ಸ್ವಿಚ್ಚು ಇಲ್ಲಿ ಬರುತ್ತೆ ಸ್ನೇಹಿತರೆ, ಈ ಸೈಡಲ್ಲಿ ಬರುತ್ತೆ. ಸೊ ಇದ್ರ ಒಂದು ರಿವ್ಯೂ ಕೊಡಬೇಕು ಅಂದರೆ ಸ್ನೇಹಿತರೆ ಇದು ಬಂದು 80+ ಸ್ನೇಹಿತರೆ. ನೀವು ಇದನ್ನು ಫಸ್ಟ್ ಮೋಡಲ್ಲಿ ಏನಾದ್ರು ಕ್ಯಾರಿ ಮಾಡ್ತೀರಾ ಅಂತ ಅಂದರೆ ನೀವು ಇದನ್ನು 100 km ಗಂಟನೂ ಕೂಡ ಇದನ್ನು ರನ್ ಮಾಡ್ಬೋದು. ಇದರಲ್ಲಿ ಈ ಒಂದು ಮಾಡಿಫೈ ಏನಪ್ಪ ಅಂತ ಅಂದರೆ ಸ್ನೇಹಿತರೆ ಇಗ್ನೇಷನ್ ಮಾಡಿಫೈ ಆಗಲಿ, ಇದರಲ್ಲಿರೋವಂಥ ಇದು ಬೇಕಾದಷ್ಟು ರೀತಿಯಲ್ಲಿ ಚೇಂಜ್ ಮಾಡಿದ್ದಾರೆ. ಇದರಲ್ಲೂ ನಿಮಗೆ ಕೀ ಬರುತ್ತೆ, ಕೀಲೆಸ್ ಎಂಟ್ರಿ ಬರುತ್ತೆ. ಸೊ ಇದರೊಳಗಡೆ ಇರುವಂಥ ಫ್ಯೂಚರ್ಗಳೆಲ್ಲ ತುಂಬ ಚೆನ್ನಾಗಿದೆ. ಇದರೊಳಗಡೆ ಒಂದು USB ಬರುತ್ತೆ, MCB ಬರುತ್ತೆ, ಪ್ರತಿಯೊಂದೂ ಸ್ನೇಹಿತರೆ. ಸೊ ಇದರೊಳಗಡೆ ಮಾಡಲಲ್ಲಿ ನನಗೆ ಮೋಟ್ರ್ ಕನ್ಸಂಪ್ಷನ್ ಆಗಿರ್ಬೋದು, ಗಾಡೀಲಿ ಇರೋವಂಥ ಲುಕ್ ಆಗಿರ್ಬೋದು, ಆ ಮೆಟೀರಿಯಲ್ ಆಗಿರ್ಬೋದು, ಸೊ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಬೇರೆ ಕಂಪ್ನಿಗೂ ನಮಗೂ ಏನಪ್ಪ ವ್ಯತ್ಯಾಸ ಅಂದರೆ ಸ್ನೇಹಿತರೆ ಒಂದು ಹೇಳಲಿಕ್ಕೆ ಬಯಸ್ತೀನಿ. ಬೇರೆ ಕಂಪ್ನೀಲಿ ನಿಮ್ಗೊಂದು 2 ರಿಂದ 5,000 ರೂಪಾಯಿ ಕಡಿಮೆಗೆ ಸಿಗ್ಬೋದು. ಈ ಕಂಪನಿಯಲ್ಲಿ ನಿಮ್ಗೊಂದು 5,000 ರೂಪಾಯಿ, 2 ರಿಂದ 5,000 ರೂಪಾಯಿ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾಕೆ ಅಂತ ಅಂದ್ಬಿಟ್ಟು ನಾನು ಕೂಡ ಕೇಳಿದೆ. ಅವ್ರು ಹೇಳ್ತಾರೆ ಸರ್ ಮೆಟೀರಿಯಲ್ ಆಗಲಿ ಸೊ ಹಾಕಿರೋವಂಥ ಸ್ಪೇರ್ಸ್ ಎಲ್ಲ ಆಗಲಿ, ಹಾಕಿರೋ ಮೋಟ್ರಲ್ಲಾಗಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗಲ್ಲ ಸರ್. ಸೊ ಆ ಕಾರಣದಿಂದ ಜಿನಿಯನ್ ಆಗಿರುತ್ತೆ, ಜಿನಿಯನ್ಗೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸಿಂಗ್ ಇರಲ್ಲ ಸರ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಾನು ಹೇಳಿದೆ ಸರ್ ನಮ್ಮ ಜನಗಳಿಗೆ ಅಲ್ಲಿಗೂ ಇಲ್ಲಿಗೂ ಎಷ್ಟೋ ಶೋರೂಮ್ಗಳನ್ನ ಜನ ಓಡಾಡ್ತಾರೆ, ಸುತ್ತಾರೆ, ನೋಡ್ತಾರೆ. ಆವಾಗ ಆ ಶೋರೂಮು ಈ ಶೋರೂಮು ಅಂತ ಕಂಪ್ಯಾರಿಸಮ್ ಮಾಡಿದಾಗ ನಾನು ಹೆಂಗೆ ವ್ಯಾಪಾರ ಮಾಡೋದು ಅಂತ ಅಂದಾಗ ಅವ್ರು ಅದನ್ನೇ ಕಂಪ್ನಿ ಹೇಳುತ್ತೆ ಸರ್ ವ್ಯಾಪಾರಕ್ಕೆ ಅಂತ ಅಂದ್ಬಿಟ್ಟು ಹೋಗಬೇಡಿ, ಜನರಿಗೆ ಸೇವೆ ಅನ್ನೋ ರೀತಿಯಲ್ಲಿ ನೀವು ಕೊಟ್ಟರೆ ಖಂಡಿತ ಜನ ಬರ್ತಾರೆ ಸರ್. ಬೇರೆಯವ್ರು ವ್ಯಾಪಾರಕ್ಕೆ ನಿಂತಿದ್ದಾರೆ, ನೀವು ಸೇವೆ ಇಂಟೆನ್ಷನ್ನು, ಸರ್ವಿಸ್ ಇಂಟೆನ್ಷನಲ್ಲಿ ನಿಂತಿದ್ದೀರಾ. ನೀವು ಇಷ್ಟು ದೂರ ಬಂದಿದ್ದ ಉದ್ದೇಶನೇ ನನಗೆ ಗಾಡಿ ಬೇಕು, ನಂತರ ಎಷ್ಟೋ ಜನ ಇದ್ದಾರೆ ಅಂತ ಅಂದ್ಬಿಟ್ಟಾಗಿ ಸ್ನೇಹಿತರೆ ದಯವಿಟ್ಟು ನನ್ನ ಕಡೆಯಿಂದ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಏನಪ್ಪ ಅಂತಂದರೆ ಒಂದು ಸಾರಿ ಶೋರೂಮ್ ವಿಸಿಟ್ ಮಾಡಿ. ಒಂದು ಸಾರಿ ನೀವು ಶೋರೂಮ್ ವಿಸಿಟ್ ಮಾಡಿ, ಗಾಡಿಗಳ ಬಗ್ಗೆ ತಿಳ್ಕೊಳ್ಳಿ. ನಿಮಗೆ ಆಗಲೇ ಹೇಳ್ದಂಗೆ ನಾನು ಡೆಮೋ ಬೇಕು ಅಂತಂದರೆ ಆಚೆ ಕಡೆ ಗಾಡಿಗಳಿರುತ್ತೆ, ನಾನು ಗಾಡಿಗಳು ಕೊಡ್ತೀನಿ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ನಂತರ ನೀವು ತೊಗೊಳ್ಳದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸಾರಿ ನೀವು ಶೋರೂಮ್ ವಿಸಿಟ್ ಮಾಡಿ ಗಾಡಿಗಳು ಹೇಗಿದೆ ಅಂತ ಅನ್ನೋದನ್ನು ದಯವಿಟ್ಟು ನೋಡಿ ಸ್ನೇಹಿತರೆ. ಸೊ ಹಾಗಾಗಿ ಈಗ ಇಲ್ಲಿ ಗಂಟ ಈ ಮಾಡಲ್ಗಳೆಲ್ಲ ಇದರಲ್ಲಿ ಕಲರ್ ಆಪ್ಷನ್ಗಳಲ್ಲಿ ಇದೆ. ನೆಕ್ಸ್ಟ್ ಫ್ಯೂಚರಲ್ಲಿ ಸ್ನೇಹಿತರೆ ಅಲ್ಲಿ ಥಂಡರ್ ಅಂತ ಇದೆ, ಅದು ಬರ್ತಾ ಇದೆ. ನೆಕ್ಸ್ಟು G ಕ್ಲಾಸ್ ಅಂತ ಇದೆ, ಅದು ಬರ್ತಾ ಇದೆ. ಆಕ್ವಾ ಅಂತ ಇದೆ, ಅದು ಬರ್ತಾ ಇದೆ.
ಥಂಡರ್ ಪ್ರೋ ಅಂತ ಇದೆ, ಅದು ಬರ್ತಾ ಇದೆ. ನೀವು ನೆಕ್ಸ್ಟು ಈ ಶೋರೂಮಲ್ಲಿ ಇದೇ ಶೋರೂಮಲ್ಲಿ ನೋಡೋವಂಥ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ವೆರೈಟಿಗಳು ಗಾಡಿಗಳನ್ನ ನೀವು ನೋಡ್ಬೋದು. ಸೊ ಹಾಗಾಗಿ ಈ ಎಲೆಸ್ಕೋ ಕಂಪನಿ ಮತ್ತು ನಾವು ಎಸ್ಪೆಷಲಿ ಏನಪ್ಪ ಅಂತಂದರೆ, ನಾನು ಇದೇ ಮೈಸೂರಲ್ಲೇ ಹುಟ್ಟಿ ಬೆಳೆದು ಸ್ಥಳೀಕರು, ಇಲ್ಲೇ ಇರೋದ್ರು. ಸೊ ಇಲ್ಲೇ ಇರೋದ್ರಿಂದ ನಾನು ಎಲ್ಲೂ ಓಡೋಗೋವಂಥ ಸಾಧ್ಯತೆ ಆಗಲಿ. ಕೆಲವರು ಬಂದು ನನಗೆ ಕೇಳಿರೋದು ಉಂಟು, ಸರ್ ಇಲ್ಲೆಲ್ಲೋ ಗಾಡಿ ತೊಗೋತೀವಿ, 1 ವರ್ಷ 2 ವರ್ಷ ಆದಮೇಲೆ ಗಾಡಿ ಇರೋಲ್ಲ ಸರ್, ಶೋರೂಮ್ ಇರೋಲ್ಲ, ಆವಾಗ ನಮಗೆ ಸರ್ವಿಸ್ ಆಗಲಿ ಸ್ಪೇರ್ಸ್ ಆಗಲಿ ಏನು ಮಾಡೋದು ಗೊತ್ತಿಲ್ಲ ಸರ್ ಅಂತ. ಈ ಸಮಸ್ಯೆ ಸುಮಾರು ಜನರಲ್ಲಿ ಆಗಿದೆ ಸ್ನೇಹಿತರೆ. ಸೊ ನಾನು ನಿಮ್ಮ ಹತ್ರ ಕಳಕಳಿಯಾಗಿ ಹೇಳೋದೇನಪ್ಪ ಅಂದರೆ, ಈ ಫೀಲ್ಡಲ್ಲಿ ಸ್ನೇಹಿತರೆ ನನಗಿನ್ನೂ ಏನು ಮಾಹಿತಿ ಅಷ್ಟಾಗಿ ಗೊತ್ತಿಲ್ಲ, ತಿಳ್ಕೊಂಡು ಇಲ್ಲ ಸ್ನೇಹಿತರೆ. ತಿಳ್ಕೊಳ್ಳೋವಂಥ ಪ್ರಯತ್ನ, ಕಲಿಯೋವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ಸ್ನೇಹಿತರೆ. ಬಟ್ ಕೊನೆವರೆಗೂ ಜನಕ್ಕೆ ಬಂದವ್ರಿಗೆ ನಿರಾಶೆ ಆಗದೆ ಇದ್ದಂಗೆ, ಅವರು ಗಾಡಿ ತೊಗೊಳೋದಕ್ಕಾರು ಬರಲಿ, ಗಾಡಿ ಕೇಳೋದಕ್ಕಾರು ಬರಲಿ, ಬೇರೆ ಗಾಡಿಗೆ ಸರ್ವಿಸು ಪ್ರೊವೈಡ್ ಮಾಡೋದಕ್ಕಾರು ಬರಲಿ, ನಮ್ಮ ಹತ್ರ ಈಗ ವೆಲ್ ಟೆಕ್ನಿಷಿಯನ್ ಒಂದು ಟೀಮು ರೆಡಿ ಆಗಿದೆ. ಆ ರೆಡಿ ಟು ಟೀಮು ಇನ್ನೊಂದು ನೆಕ್ಸ್ಟ್ ಮಂತು, ಇನ್ನೊಂದು 1 or 2 monthsಲ್ಲಿ ಅದು ರೆಡಿ ಆಗುತ್ತೆ ಸ್ನೇಹಿತರೆ. ನಾವು ಬೇರೆ ಕಡೆ ಒಂದು ಇಲ್ಲೇ ಒಂದು ನಮ್ಮ ಕೆಳಗಡೆ ಇದರೊಳಗಡೆ ಸರ್ವಿಸ್ ಸೆಂಟ್ರ್ ಇದೆ, ಗೋಡನ್ ಇದೆ, ಪ್ರತಿಯೊಂದು ಇದೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಗಾಡಿಗೆ ಎಲ್ಲ ಸ್ನೇಹಿತರೆ, ಯಾವುದೇ ಗಾಡಿ ಬಂದ್ರೂ ಕೂಡ ನಾವು ಸರ್ವಿಸ್ ಪ್ರೊವೈಡ್ ಮಾಡೋವಂಥ ಸಾಧ್ಯತೆಗಳು ಖಂಡಿತ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ದಯಮಾಡಿ ಒಂದು ಸಾರಿ ಬನ್ನಿ, ನಮ್ಮ ಶೋರೂಮ್ ವಿಸಿಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಖಂಡಿತ ಸರ್, ಈ ವಿಡಿಯೋ ನೋಡೋರು ನಿಮ್ಗೆ ತುಂಬ ಸಪೋರ್ಟ್ ಕೊಡ್ತಾರೆ, ಶೋರೂಮ್ ವಿಸಿಟ್ ಮಾಡ್ತಾರೆ. ಈ ಎಲೆಸ್ಕೋ ಕಂಪ್ನಿ ಬಗ್ಗೆ ಇಷ್ಟು ನೀವು ಹೇಳಿದ್ದೀರಾ, ಮತ್ತು ನೀವು ಇಲ್ಲಿ ಪ್ರೆಸೆಂಟ್ ಮಾಡಿ ಇಷ್ಟು ಮಾಡಲ್ಸ್ ವೆರೈಟೀಸ್ 7+ ವೆರೈಟೀಸ್ ಕೊಡ್ತಾ ಇದ್ದಾರೆ. ಡಿಫ್ರೆಂಟ್ ಕಲರ್ ಸ್ಕೀಮ್ಸ್, ಈ ಥರ ಕಲರ್ ಸ್ಕೀಮ್ಸ್ ಯಾರೂ ಕೊಡೋಲ್ಲ, ಅಷ್ಟು ಆಪ್ಷನ್ಸ್ ಇದೆ. ಅಪಿಯರೆನ್ಸ್ ವೈಸ್ ಕೂಡ ಸರ್, ಎಲೆಕ್ಟ್ರಿಕ್ ಸ್ಕೂಟರ್ಸ್ ಇಷ್ಟು ಬ್ಯೂಟಿಫುಲ್ ಅಪಿಯರೆನ್ಸ್ ಎಲ್ಲ ನಾನು ನೋಡಿಲ್ಲ. ಪೇಂಟ್ ಸ್ಕೀಮ್ಸ್ ಇರಲಿ, ಅದರ ಸ್ಟಿಕ್ಕರ್ ಸ್ಕ್ರೀನ್ಸ್ ಕೂಡ ನೋಡಿ ಸರ್, ಅಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಫಿಸಿಕಲ್ ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ ಆಗಿದೆ. ಪರ್ಫಾರ್ಮೆನ್ಸ್ ವೈಸ್ ಮೋಟರ್ಗೆ, ಬ್ಯಾಟ್ರಿಗೆ ಎಲ್ಲ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಾ. ಆ್ಯಂಡ್ ಆಫ್ಟರ್ ಸೇಲ್ಸ್ ಸರ್ವಿಸ್ ಪೀರಿಯಾಡಿಕಲ್ ಮೇಂಟೆನೆನ್ಸ್ ಬೇಕಾಗುತ್ತೆ, ಅದು ನೀವು ಕೊಡ್ತಾ ಇದ್ದೀರಾ. ಸೊ ಇಲ್ಲಿ ಮೈನಸ್ ಪಾಯಿಂಟ್ ಹೇಳೋದಕ್ಕೆ ಏನೂ ಇಲ್ಲ, ನಿಮ್ಮ ಕಡೆ ಇರೋದು ಎಲ್ಲ ಪ್ಲಸ್ ಪಾಯಿಂಟ್ಸೇ ಇದೆ. ಖಂಡಿತ ವಿಡಿಯೋ ನೋಡೋರು ನಿಮ್ಮ ಕಂಪ್ನಿ ಬಂದು ಈ ಶೋರೂಮ್ ಬಂದು ವಿಸಿಟ್ ಮಾಡ್ತಾರೆ ಸರ್. ನಿಮ್ಮ ಜೊತೆ ಗಾಡಿ ಪರ್ಚೇಸು ಮಾಡ್ಕೊಂಡು ಹೋಗ್ತಾರೆ, ನಮ್ಗೆ ನಂಬಿಕೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.